ನಾಚಿಕೆ ಆಗಲ್ವಾ ಬುವ ನಿನ್ಗೆ? ಒಂದ್ ಸ್ವಲ್ಪನೂ ಮನುಷ್ಯತ್ವ ಇಲ್ವಾ ನಿನ್ಗೆ? ಅಲ್ಲ, ಎಲ್ಲ ಹೆಂಡ್ತಿರು ತಮ್ಮ ಗಂಡಂದ್ರು ತಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾರೆ. ತನ್ನ ಹೆಂಡತಿ ಮೇಲೆ ಬೇರೆ ಗಂಡಸು ಕಣ್ಣು ಹಾಕಿದ್ರೆ ಉರ್ಕೋತಾರೆ. ಅಂಥದ್ರಲ್ಲಿ ನೀನು ಇವತ್ತು ಬೇರೆ ಯಾವ್ದೋ ಗಂಡಸಿನ ಕಾಲೊತ್ತು ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನೀನು ಯಾರು ನನಗೆ? ನಿನ್ ಹೆಂಡತಿ. ಸೊ ನಾನು ಈ ಮನೆ ಕೆಲಸದವನು ಹೆಂಡತಿ ಕೆಲಸದೋಳೆ ತಾನೆ. ಅಷ್ಟಕ್ಕೂ ನೀನು ಒತ್ತಿದ್ದು ಬೇರೆ ಯಾರ ಕಾಲು ಅಲ್ವಲ್ಲ, ಚಿಕ್ಕತನೆಗಳ ಕಾಲು. ಅವ್ರು ಯಾರೇ ಆಗಿರ್ಬೋದು, ಆದ್ರೆ ಇವತ್ತು ನೀನ್ ಮಾಡಿದ ತಪ್ಪು. ನಾನ್ ನಿನ್ ಹೆಂಡತಿ. ಮುಚ್ಚೆ ಬಾಯಿ. ಯಾರೇ ಹೆಂಡತಿ? ಯಾವನೇ ಗಂಡ? ಸೀರೆ ಉಟ್ಕೊಂಬಂದು ಯಾವುದೋ ಟಮಿ ತಾಳಿ ಹಾಕೊಂಬಂದ ತಕ್ಷಣ ಗಂಡ ಹೆಂಡತಿ ಆಗಲ್ಲ, ನೆನಪಿಟ್ಕೋ. ಹೆಂಡತಿ ಅನ್ಸ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕು. ಶ್ರದ್ಧಾ ನೋಡ್ಕಲಿ. ಓಹೋ, ಆಯ್ತಾಯ್ತು. ಅಲ್ಲ, ನಿನ್ ಶ್ರದ್ಧಾ ಇವತ್ ನನ್ ಜಾಗದಲ್ಲಿ ಇದ್ದಿದ್ರೆ ಅವಳಿಗೂ ಹೀಗೆ ಕಾಲೊತ್ತಕ್ಕೆ ಹೇಳ್ತಾ ಇದ್ಯಾ? ಅವಳನ್ನ ನಿನಗೆ ಹೋಲಿಸ್ಕೊಬೇಡ. ಅವಳು ಚಪ್ಪಲಿ ಗಂಟ್ಕೊಂಡ್ರೆ ಧೂಳಿಗೂ ಸಮ ಇಲ್ಲ ನೀನು. ಅವಳು ದೇವತೆ, ನೀ ದೆವ್ವ. ಆದಷ್ಟು ಬೇಗ ನಿನ್ನ ಗ್ರಾಚಾರ ಬಿಡಿಸಿ ಇಲ್ಲಿಂದ ಓಡಿಸ್ಬೇಕು. ನೀನು ಅವಮಾನ ಆಗಿ ನಿನ್ನ ಸಾಯ್ಲಿ ಅಂತಲೇ ಹೀಗೆ ಮಾಡಿ ನಾನು. ಈ ಮನೆಯಲ್ಲಿ ಜಾಸ್ತಿ ಆಯುಷ್ಯ ಇಲ್ಲ ನಿನಗೆ. ಅದನ್ನು ಅರ್ಥ ಮಾಡ್ಕೊಂಡು ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡು. ನನಗೆ ಓಡಿಸೋದು ಉಳಿಯುತ್ತೆ. ಯಾರು ಹೋಗೋರು ಯಾರು ಇರೋರು ಅಂತ ಇಷ್ಟು ಬೇಗ ಡಿಸೈಡ್ ಆಗಲ್ಲ ಭುವನ್. ನೀನಿಂತ ಎಷ್ಟೇ ಆಟ ಆಡಿದ್ರೋ ಈ ಗ್ರೌಂಡಿಂದ ಅಷ್ಟು ಸುಲಭವಾಗಿ ನನ್ನ ಆಚೆ ಹಾಕಕ್ಕಾಗಲ್ಲ. ಇದೆ, ಇನ್ನೂ ಬಾಕಿ ಇದೆ. ಈ ಎಲ್ಲ ಮುಗಿದೈತು ಅನ್ಕೋಬೇಡ. ಇನ್ಮೇಲೆ ನೀನು ಈ ಮನೇಲಿ ಇರೋ ತನಕ ಒಂದಲ್ಲ ಒಂದು ಅವಮಾನ ಆಗ್ತಾನೆ ಇರುತ್ತೆ ನಿನಗೆ. ಪ್ರತಿ ಕ್ಷಣ ಒದ್ದಾಡ್ಬೇಕು ನೀನು. ಯಾಕಾದ್ರೂ ಬದುಕಿದ್ದೀರಪ್ಪ ಅಂತ ಅನ್ನಿಸ್ಬೇಕು. ಹಾಗೆ ಮಾಡ್ತೀನಿ. ಮಳೆಗಾಲದಲ್ಲಿ ಕೆರೆ ಬಾವಿಗಳು ಸಾಕತ್ತಾಗಿ ತುಂಬಿರುತ್ತೆ. ಮಿಸ್ ಇಲ್ದಂಗೆ ಹಾರ್ಕೋಬೋದು. ಹಾರ್ಕೋತೀಯ? ಹಾರ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಭುವನ್, ಇಲ್ಲಿ ರೂಲ್ಗಳು ಬದಲಾಗೋ ಹಾಗಿಲ್ಲ. ಅವಮಾನ ಮಾಡೋದು, ಮರ್ಯಾದೆ ತೆಗೆಯೋದು ಎಲ್ಲ ನನ್ನ ಕೆಲಸ. ಆ ಕೆರೆ ಬಾವಿ ಎಲ್ಲ ನಿಂದು, ಶ್ರದ್ಧಂದು. ಸುಮ್ಮನೆ ನನ್ನ ಎದುರು ಹಾಕೋಬೇಡ ಭುವನ್. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ. ಎದುರು ಹಾಕೊಳ್ಳಲ್ಲ, ಮೂಟೆಗೆ ತುಂಬಿ ಬೆನ್ನ ಮೇಲೆ ಹಾಕೋತೀನಿ. ಇನ್ನು ಮುಂದೆ ತೋರಿಸ್ತೀನಿ ಆನೆ ಯಾರು ಮಾವು ತಾಯಾರು ಅಂತ. ಆಯ್ತಾಯ್ತು, ನಾನು ನೋಡ್ತೀನಿ ಆನೆ ಶಕ್ತಿ ದೊಡ್ಡದೋ ಅಂಕುಶದ ಶಕ್ತಿ ದೊಡ್ಡದೋ ಅಂತ. ನೋಡ್ಬೇಕಾಗಿರೋದು ತುಂಬಾ ಇದೆ. ನೀನು ಅನುಭವಿಸ್ಬೇಕಾಗಿರೋದು ಇನ್ನೂ ಜಾಸ್ತಿ ಇದೆ. ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ, ತಗೋತಾ ಹೋಗು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.